ಕೇಂದ್ರ ಕಾರ್ಮಿಕ ಇಲಾಖೆ ನಿವೃತ್ತ ನೌಕರರನ್ನು ಕಡೆಗಣನೆ ಮಾಡ್ತಿದೆ. ಕಳೆದ 30 ವರ್ಷಗಳಿಂದ ನಿವೃತ್ತ ನೌಕರರ ಇಪಿಎಸ್ ಅನುದಾನ ಹೆಚ್ಚಳ ಮಾಡುವಂತೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ವಿವಿಧ ಕಂಪನಿಗಳ ನಿವೃತ್ತ ನೌಕರರು ಪಿಎಫ್ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನ ಮಾಡಿದರು. ಇದುವರೆಗೂ 38 ಬಾರಿ ಮನವಿ ಪತ್ರ ಕೊಟ್ಟಿದ್ದರೂ ಪಿಂಚಣಿ ಮೊತ್ತ ಏರಿಕೆ ಮಾಡುವಲ್ಲಿ ಮನಸ್ಸು ಮಾಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದರು. ಕಳೆದ 12 ವರ್ಷಗಳಿಂದ ಹೋರಾಟ ಮಾಡಿದರೂ ಕೇಂದ್ರ ಸರ್ಕಾರ ಗಮನ ಹರಿಸುತ್ತಿಲ್ಲ ಅಂತ ನಿವೃತ್ತ ನೌಕರರು ಬೇಸರವನ್ನು ವ್ಯಕ್ತಪಡಿಸಿದರು. ಪಿಎಫ್ ಅಧಿಕಾರಿಗಳು ಅವತ್ತಿನ ಒಂದು ಸಿಬಿಟಿ ಸಭೆಯಲ್ಲಿ ನಮ್ಮ ಏನು ಬೇಡಿಕೆಗಳಿದೆ 7500 ಡಿಎ ಮತ್ತು ಮೆಡಿಕಲ್ ಅಲಯನ್ಸು ಅದನ್ನು ಆ ಒಂದು ಅಜೆಂಡಾನ ಆ ಒಂದು ಇದರಲ್ಲಿ ಮೀಟಿಂಗ್ನಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎರಡನೇದಾಗಿ ಮಾರ್ಚ್ 9ನೇ ತಾರೀಕಿಂದ ಬಜೆಟ್ ಸೆಕೆಂಡ್ ಅಧಿವೇಶನ ನಡೀತಾ ಇದೆ. ಏಕೆಂದರೆ ಮೊದಲನೇ ಅಧಿವೇಶನ ತುಂಬ ನಿರಾಶಾದಾಯಕವಾಗಿತ್ತು. ಮತ್ತು ನಮ್ಮ ಏನು ನಿರ್ಮಲಾ ಸೀತಾರಾಮರವರು ನಮ್ಮ ಒಂದು ಮೊದಲನೇ ಬಜೆಟ್ ಅಧಿವೇಶನದಲ್ಲಿ ಯಾವುದೇ ಪ್ರಸ್ತಾಪ ಮಾಡದೇ ಇರೋದು ನಮ್ಮ ಏನು EPS ನಿವೃತ್ತರಿಗೆ ತುಂಬ ಒಬ್ಬ ಈಗ ಪಾರ್ಲಿಮೆಂಟ್ ಮೆಂಬರು ವೇತನ ಇರ್ಬೋದು, ಸವಲತ್ತು ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು, ಬೇರೆ ಬೇರೆ ಅವರಿಗೆ ಏರ್ ಇಂಡಿಯಾ ಇರ್ಬೋದು ಮತ್ತು ಟ್ರೈನ್ ಇರ್ಬೋದು, ಎಲ್ಲ ಅಲ್ವನ್ಸ್ಗಳು ಸೇರಿ ಒಬ್ಬ MP ಆದವರು 10 ಲಕ್ಷ ರೂಪಾಯಿವರೆಗೂ ಇವತ್ತು ಮಾಸಿಕ ಪಡಿತಾರೆ. ಆದರೆ ಕೈಗಾರಿಕೆಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತವನ್ನು ಪಡೆಯುವಾಗ ಮಾತ್ರ ಪ್ರಜೆಗಳೇ ಪ್ರಭುಗಳು ಅಂತ ಜನಪ್ರತಿನಿಧಿಗಳು ಹೇಳ್ತಾರೆ. ಆದರೆ ನೋಡಿ, ದೇಶದಲ್ಲಿ ಇವತ್ತಿನ ದಿವಸ ಲಕ್ಷಾಂತರ ಕೋಟಿ ರೂಪಾಯಿ ಯೋಜನೆಗಳ ಜನಪ್ರತಿನಿಧಿಗಳಿಗೆ ಕಮಿಷನ್ ಸಿಗ್ತಕ್ಕಂಥ ಯೋಜನೆಗಳು, ಲಕ್ಷಾಂತರ ಕೋಟಿ ಯೋಜನೆಗಳು ಇವತ್ತು ದಿನ ಬೆಳಗಾದರೆ ಯೋಜನೆಗಳು ಜಾರಿ ಆಗ್ತಾ ಇದ್ದಾವೆ.